ರಾಮ ಮಂದಿರ ಜನಸಂಖ್ಯೆ ವಿಚಾರವಾಗಿ ಜನಸಂಖ್ಯೆ ಹೆಚ್ಚಾಗ್ತಿದೆ, ಸವಾಲುಗಳು ಏನೇನುಗಳಿದ್ದಾವೆ, ಸಾಕಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಈಗ ಚರ್ಚೆ ಆಗಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಜನಸಂಖ್ಯೆ ಅಲ್ಲ ಸರ್, ರಾಮ ಮಂದಿರ ಹುಂಡಿ ಕಳತನ ಅದು ಗಂಭೀರ ವಿಷಯ ಅದು ಗಂಭೀರ ವಿಷಯ. ಅದ್ರ ಬಗ್ಗೆ ಎನ್ಕ್ವೈರಿ ಆಗಲೇಬೇಕು. ಈಗಲೇ ಮಾಡ್ತಿದ್ದಾರೆ. ಅದು ಸರಿಯಾದ ದಿಕ್ಕಿನಲ್ಲಿ ಯಾರು ದೋಷಿ ಇದ್ದಾರೆ ಅವ್ರು ಟಾರ್ಗೆಟ್ ಮಾಡಬೇಕು. ಅವರು ಸರ್, ಖಾಸಗಿ ಫೈನಾನ್ಸ್ಗಳ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಇದು ಒಂದು ಪ್ರಕರಣ 3,500 ಮಂದಿಗೆ ವಂಚನೆ ಮಾಡಿರುವುದು ಹೇಳಿದ್ರಲ್ಲ, ಪೊಲೀಸ್ರು ಹೇಳಿದಾರೆ, ನಮ್ಮ ಗಮನಕ್ಕೆ ತೊಗೊಂಡ್ಬಂದು ಡಿ ಸಿ ಅವರು ಹೇಳಿದ್ದಾರೆ, ನಾವು ಆ್ಯಕ್ಷನ್ ತೊಗೋತಂತ ಹೇಳಿದ್ದಾರೆ. ಯಾರು ಇದ್ರೆ ಗಮನಕ್ಕೆ ತೊಗೊಂಡು ಬರಲಿ, ಆ್ಯಕ್ಷನ್ ತೊಗೋತಾರೆ. ಸರ್, ರಾಜ್ಯದಲ್ಲಿ CCTV ಕಣ್ಗಾವಲಿನಲ್ಲಿ ಎಲ್ಲ ಧಾರ್ಮಿಕ ಇಲಾಖೆ ದೇವಸ್ಥಾನಗಳನ್ನು ಬಂದು ಹೇಳಿದ್ದಾರೆ ಸಿ ಎಮ್ ಅವರು. ಎಲ್ಲ ದೇವಸ್ಥಾನ ಎಲ್ಲ ಕಡೆ ಕ್ಯಾಮ್ರಾ ಕೂಡಿಸ್ತಾರೆ ಸೊ ಹೇಳಿದ್ದಾರೆ. ಅದೊಂದು ರಾಮ ಮಂದಿರ ಅನ್ನುವಂಥದ್ದು ನಮಗೆಲ್ಲರಿಗೂ ಪಾಠ ಅನ್ನುವಂಥದ್ದು ಕೂಡ ಪಾಠ, ಒಂದು ಎಚ್ಚರಿಕೆ ಗಂಟೆ ಹೊಸ ದಾರಿ ದಿಕ್ಕನ್ನು ತೋರಿಸಿದೆ. ಯಾಕೆ ಯಾರ್ದೋ ದುಡ್ಡು ಯಾರೋ ಮಜಾ ಮಾಡೋದಾಗಿದೆ. ಸೊ ಅದೆಲ್ಲ ಆ ದೇವಸ್ಥಾನಕ್ಕೆ ಸೇರಬೇಕು, ಅಲ್ಲಿ ಡೆವಲಪ್ಮೆಂಟಿಗೆ ಸೇರಬೇಕು. ಅದಷ್ಟೇ. ಇವ್ರು ಯಾರೋ ಮಜಾ ಮಾಡ್ತಿದ್ದಾರೆ. ಅದು ಎಲ್ಲ ಕಡೆ ಕೂಡ ಸ್ಟ್ರಿಕ್ಟಾಗಿ ನಿಲ್ಲಬೇಕು. ರಾಮ ಮಂದಿರ ಜನಸಂಖ್ಯೆ ವಿಚಾರವಾಗಿ ಜನಸಂಖ್ಯೆ ಹೆಚ್ಚಾಗ್ತಿದೆ, ಸವಾಲುಗಳು ಏನೇನುಗಳಿದ್ದಾವೆ, ಸಾಕಷ್ಟು ಡ್ಯಾಮೇಜ್ ಆಗಿದೆ ಅನ್ನೋದು ಈಗ ಚರ್ಚೆ ಆಗಿದ್ದಾರೆ. ಅದ್ರ ಬಗ್ಗೆ ಎಲ್ಲ ಜನಸಂಖ್ಯೆ ಅಲ್ಲ ಸರ್, ರಾಮ ಮಂದಿರ ಹುಂಡಿ ಕಳತನ ಅದು ಗಂಭೀರ ವಿಷಯ. ಅದು ಗಂಭೀರ ವಿಷಯ. ಅದ್ರ ಬಗ್ಗೆ ಎನ್ಕ್ವೈರಿ ಆಗಲೇಬೇಕು. ಈಗಲೇ ಮಾಡ್ತಿದ್ದಾರೆ. ಅದು ಸರಿಯಾದ ದಿಕ್ಕಿನಲ್ಲಿ ಯಾರು ದೋಷಿ ಇದ್ದಾರೆ ಅವ್ರು ಟಾರ್ಗೆಟ್ ಮಾಡಬೇಕು. ಅವರು ಸರ್, ಖಾಸಗಿ ಫೈನಾನ್ಸ್ಗಳ ವಿರುದ್ಧ ಜಿಲ್ಲಾಡಳಿತ ಕ್ರಮ ಕೈಗೊಂಡು ಇದು ಒಂದು ಪ್ರಕರಣ 3,500 ಮಂದಿಗೆ ವಂಚನೆ ಮಾಡಿರುವುದು ಹೇಳಿದ್ರಲ್ಲ, ಪೊಲೀಸ್ರು ಹೇಳಿದಾರೆ, ನಮ್ಮ ಗಮನಕ್ಕೆ ತೊಗೊಂಡ್ಬಂದು ಡಿ ಸಿ ಅವರು ಹೇಳಿದ್ದಾರೆ, ನಾವು ಆ್ಯಕ್ಷನ್ ತೊಗೋತಂತ ಹೇಳಿದ್ದಾರೆ. ಯಾರು ಇದ್ರೆ ಗಮನಕ್ಕೆ ತೊಗೊಂಡು ಬರಲಿ, ಆ್ಯಕ್ಷನ್ ತೊಗೋತಾರೆ. ಸರ್, ರಾಜ್ಯದಲ್ಲಿ CCTV ಕಣ್ಗಾವಲಿನಲ್ಲಿ ಎಲ್ಲ ಧಾರ್ಮಿಕ ಇಲಾಖೆ ದೇವಸ್ಥಾನಗಳನ್ನು ಬಂದು ಹೇಳಿದ್ದಾರೆ ಸಿ ಎಮ್ ಅವರು. ಎಲ್ಲ ದೇವಸ್ಥಾನ ಎಲ್ಲ ಕಡೆ ಕ್ಯಾಮ್ರಾ ಕೂಡಿಸ್ತಾರೆ ಸೊ ಹೇಳಿದ್ದಾರೆ. ಅದೊಂದು ರಾಮ ಮಂದಿರ ಅನ್ನುವಂಥದ್ದು ನಮಗೆಲ್ಲರಿಗೂ ಪಾಠ ಅನ್ನುವಂಥದ್ದು ಕೂಡ ಪಾಠ, ಒಂದು ಎಚ್ಚರಿಕೆ ಗಂಟೆ ಹೊಸ ದಾರಿ ದಿಕ್ಕನ್ನು ತೋರಿಸಿದೆ. ಯಾಕೆ ಯಾರ್ದೋ ದುಡ್ಡು ಯಾರೋ ಮಜಾ ಮಾಡೋದಾಗಿದೆ. ಸೊ ಅದೆಲ್ಲ ಆ ದೇವಸ್ಥಾನಕ್ಕೆ ಸೇರಬೇಕು, ಅಲ್ಲಿ ಡೆವಲಪ್ಮೆಂಟಿಗೆ ಸೇರಬೇಕು. ಅದಷ್ಟೇ. ಇವ್ರು ಯಾರೋ ಮಜಾ ಮಾಡ್ತಿದ್ದಾರೆ. ಅದು ಎಲ್ಲ ಕಡೆ ಕೂಡ ಸ್ಟ್ರಿಕ್ಟಾಗಿ ನಿಲ್ಲಬೇಕು.